ನಾನು ಓದ್ಲಿಕ್ಕೆ ಹೋಗಿದ್ದು ಭಟ್ಕಳದಲ್ಲಿ, ಹೊನ್ನಾವರದ ಹತ್ರ. ಇಟ್ಸ್ ಅ ಮುಸ್ಲಿಂ ಕಾಲೇಜ್, ಅಂಜುಮನ್ ಇಂಜಿನಿಯರಿಂಗ್ ಕಾಲೇಜ್ ಅಂತ, ಅಲ್ಲಿ ಓದಿದ್ದು ನಾನು. ಸೊ ಅಲ್ಲಿ ಓದುವಾಗ ಅಲ್ಲಿನ ವಾತಾವರಣಗಳು ತುಂಬ ಪ್ರಭಾವಿಸಿದ್ವು ನನ್ನನ್ನು. ಏನೇನು ನಡೆಯುತ್ತೆ, ಸುತ್ತಲೂ ಏನು ನಡೀತಾ ಇದೆ, ನಾವೇನು ಅಂದ್ಕೊಂಡಿರ್ತೀವಿ, ಇಲ್ಲಿ ವಾಸ್ತವವಾಗಿ ಏನಿದೆ, ಇವೆಲ್ಲವೂ ಅರಿವಾದ ಮೇಲೆ ಬಹುಶಃ ನನ್ನ ಒಟ್ಟಾರೆ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಇದ್ರ ಪ್ರಭಾವ ಭಾಳ ಜೋರಾಗಾಯಿತು ಅಂತ ನನಗನ್ಸುತ್ತೆ. ನೀವೇನಾದರೂ ಇವತ್ತು ಯಾಕೆ ಇಷ್ಟೊಂದು ನೀವು ಈ ಥರದ ಆಲೋಚನೆಗಳಲ್ಲಿ ಇದ್ದೀರಾ ಅಂತ ಕೇಳಿದರೆ ಈ ಒಂದು ಪ್ಯಾಟರ್ನ ಡೆಫಿನೆಟ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾವಾಗ ಅಂದರೆ ಮೇನ್ ಸ್ಟ್ರೀಮ್ ಇಲ್ಲ, ನಾನು ದೇಶ ಧರ್ಮದ ಬಗ್ಗೆ ಮಾತಾಡಬೇಕು, ನಾನು ಭಾಷಣಕಾರ ಆಗಬೇಕು, ಅಥವಾ ಯಾವುದೋ ಒಂದು ವೇದಿಕೆಯಲ್ಲಿ ಮೊದಲನೇ ಸಲ ನೀವು ಭಾಷಣ ಮಾಡಿದ್ಯಾ ಅವಾಗ? ಕೀರ್ತಿ, ನಾನು ಒಂದೇನಂತಂದರೆ ಐ ಹ್ಯಾಡ್ ನೆವರ್ ಥಾಟ್ ನಾನು ಹಿಂಗೆ ಆಗಬೇಕು ಅಂತ ಯಾವತ್ತೂ ಅಂದ್ಕೊಂಡವನಲ್ಲ. ಆದರೆ ವಿವೇಕಾನಂದರ ಇನ್ಫ್ಲೂಯೆನ್ಸ್ ವಿತೌಟ್ ಮೈ ನಾಲೆಜ್, ನನಗೆ ಗೊತ್ತಿಲ್ಲ, ಬೈ ಗಾಡ್ಸ್ ಗ್ರೇಸ್ ಪ್ಲಾಟ್ಫಾರ್ಮ್ ಸಿಕ್ತು. ನನಗೆ ಗೊತ್ತಿದೆ ನನಗಿಂತ ಚೆನ್ನಾಗಿ ಮಾತನಾಡೋರು ಬೇಕಾದಷ್ಟು ಜನ ಇದ್ದಾರೆ, ಭಾಳ ಜನರಿಗೆ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ. ನನಗೆ ದೇವರ ದಯೆಯಿಂದ ಪ್ಲಾಟ್ಫಾರ್ಮ್ ಸಿಕ್ತು. ಆ್ಯಂಡ್ ಆ ಪ್ಲಾಟ್ಫಾರ್ಮು ಹೆಂಗೆ ಡೆವಲಪ್ ಆಯಿತು ಅಂತಂದರೆ ನಾನು BE ಮುಗಿತಾ ಇರೋರಿಗೆ ಇನ್ನೂ ಪ್ರಾಬಬ್ಲಿ 6-8 ತಿಂಗಳು